ಖಾತಾ ಹೊಂದಿಲ್ಲದ ಆಸ್ತಿದಾರರಿಗೆ ಹೊಸ ಖಾತಾ ಮಾಡಿಕೊಳ್ಳಲು ಬಿಬಿಎಂಪಿ ಅವಕಾಶ ನೀಡಿದ್ದು, ಇದಕ್ಕಾಗಿ ಹೊಸ ವೆಬ್ಸೈಟ್ ಒಂದನ್ನು ಬಿಡುಗಡೆ ಮಾಡಿದೆ. ಹೌದು, ಬಿಬಿಎಂಪಿ ಖಾತಾ ಹೊಂದಿರದ 5 ಲಕ್ಷ ಆಸ್ತಿಗಳಿರತಕ್ಕಂತಹ ಶಂಕೆ ಇದ್ದು, ಈ ಹಿನ್ನೆಲೆಯಲ್ಲಿ ಪಾಲಿಕೆ ಹೊಸ ಖಾತೆ ಮಾಡಿಸೋರಿಗೆ ಅವಕಾಶ ಕೊಟ್ಟಿದ್ದು, ಬಿಬಿಎಂಪಿ ಕರ್ನಾಟಕ ಗವರ್ನಮೆಂಟ್ ಇನ್ ನ್ಯೂ ಖಾತಾ ವೆಬ್ಸೈಟ್ ಮೂಲಕ ನೋಂದಣಿಗೆ ಅವಕಾಶವನ್ನು ನೀಡಿದೆ. ಇನ್ನು ಬಿಬಿಎಂಪಿ ಮಿತಿಯಲ್ಲಿರತಕ್ಕಂತಹ ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಆಸ್ತಿ ಮಾಲೀಕರು ಖಾತೆಯನ್ನ ಹೊಂದಿಲ್ಲ. ಹೀಗಾಗಿ ಅವರನ್ನ ತೆರಿಗೆ ವ್ಯಾಪ್ತಿಗೆ ತರಲು ಮತ್ತು ಆಸ್ತಿ ತೆರಿಗೆ ಮೂಲಕ ಆದಾಯವನ್ನ ಹೆಚ್ಚಿಸುವಂತಹ ಗುರಿಯನ್ನ ಪಾಲಿಕೆ ಹೊಂದಿದೆ. ಹೀಗಾಗಿ ಮಾಲೀಕರು ಹೊಸದಾಗಿ ಖಾತಾವನ್ನ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಇನ್ನು ಅರ್ಜಿ ಸಲ್ಲಿಸಲು ನೋಂದಣಿ ಪತ್ರ, ಆಧಾರ್ ಕಾರ್ಡ್, ಇಸಿ ಪ್ರಮಾಣ ಪತ್ರ, ಆಸ್ತಿ ಫೋಟೋ, ಬೆಸ್ಕಾಂ ಐಡಿಗಳನ್ನ ಕೊಟ್ಟು ಖಾತೆಗಳನ್ನ ಮಾಡಿಸಿಕೊಳ್ಳಬಹುದು. ಇನ್ನು ಇದೇ ವೇಳೆ ಬಿಬಿಎಂಪಿಯಿಂದ ಕೈಬರಹ ಅಥವಾ ಈ ಖಾತಾ ಹೊಂದಿದ್ರೆ ಮತ್ತೆ ಹೊಸ ಖಾತೆಯನ್ನ ಪಡೆಯಲು ಪ್ರಯತ್ನಿಸಬಾರದು. ಇಂತಹ ಪ್ರಯತ್ನಕ್ಕೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬಿಬಿಎಂಪಿ ಎಚ್ಚರಿಕೆಯನ್ನ ಕೊಟ್ಟಿದೆ.